ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೈನಾಗಳ ಉಪಟಳವನ್ನು ಎದುರಿಸ್ತಾ ಇರೋ ಭಾರತ ಈಗ ತನ್ನ ಗಡಿ ಕಾವಲು ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳೋ ನಿಟ್ಟಲ್ಲಿ ದೊಡ್ಡ ಹೆಜ್ಜೆ ನೀಡ್ತಾ ಇದೆ. ಜಾಗತಿಕ ಭಯೋತ್ಪಾದಕ ಅಲ್ ಜಹರಿಯನ್ನು ಹೊಡೆದು ಕೆಡುವುದಕ್ಕೆ ಬಳಕೆಯಾಗಿದ್ದ ಜಗತ್ತಿನ ಭಯಾನಕ ಡ್ರೋನುಗಳ ಪಟ್ಟಿಯಲ್ಲಿ ಮೊದಲ ಸಾಲಲ್ಲಿ ನಿಲ್ಲುವ ಇಸ್ರೇಲ್ನ ಹೆರಾನ್ MK2 ಈಗ ಭಾರತದ ಗಡಿಯಲ್ಲಿ ನಿಯೋಜನೆಗೊಂಡಿದೆ. ಹಾಗಾದರೆ ಯಾವುದು ಈ ಹೆರಾನ್? ಇದರ ಶಕ್ತಿ ಸಾಮರ್ಥ್ಯಗಳೇನು? ಎಷ್ಟು ಹೆರಾನ್ಗಳು ಭಾರತದ ಸೇನೆಯನ್ನು ಸೇರ್ತಾ ಇವೆ? ಜಗತ್ತಿನ ಯಾವ್ಯಾವ ದೇಶಗಳು ಹೆರಾನ್ ಅನ್ನು ಬಳಕೆ ಮಾಡ್ತಾ ಇವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಇನ್ನು ಮುಂದೆ ಒಂದು ವೇಳೆ ಭಾರತ ಪಾಕಿಸ್ತಾನದ ಮೇಲೆ, ಅಲ್ಲಿನ ಭಯೋತ್ಪಾದಕರ ಶಿಬಿರಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅಂದ್ಕೊಂಡ್ರೆ ನಮ್ಮ ವಾಯುಪಡೆಯ ವಿಮಾನಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸಬೇಕಾದ ಅಗತ್ಯ ಇರೋದಿಲ್ಲ. ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದ ಭಯೋತ್ಪಾದಕ ಶಿಬಿರಗಳನ್ನು ನಾಶ ಮಾಡೋದಕ್ಕೆ ನಮ್ಮ ಸೈನಿಕರನ್ನ ಹೆಲಿಕಾಪ್ಟರಲ್ಲಿ ಕರ್ಕೊಂಡು ಹೋಗಿ ಗಡಿಯಲ್ಲಿ ಇಳಿಸಿ ಆನಂತರ ಅವರನ್ನ ಗಡಿ ದಾಟಿಸಿ ಕಷ್ಟಪಡಬೇಕಾದ ಅಗತ್ಯ ಇರೋದಿಲ್ಲ. ಬದಲಿಗೆ ಭಾರತದ ಗಡಿಯನ್ನು ದಾಟದೇನೆ ಪಾಕಿಸ್ತಾನದ ಉಗ್ರರ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಬಹುದು. ಥರ್ಮೋಗ್ರಾಫಿಕ್ ಕ್ಯಾಮೆರಾಗಳ ಮೂಲಕ ಪಾಕಿಸ್ತಾನ ಅಥವಾ ಚೈನಾದ ಗಡಿಯಾಚೆ 106 ಕಿಲೋಮೀಟರ್ ವರೆಗೆ ಗಸ್ತು ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬಹುದು. ಎರಡೂ ಗಡಿಯಲ್ಲಿನ ಶತ್ರುಗಳ ಚಲನವಲನಗಳ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಭಾರತೀಯ ಸೇನೆಯ ಕಂಟ್ರೋಲ್ ರೂಮ್ಗಳಿಗೆ ತಲುಪಿಸಬಹುದು. ಇಷ್ಟೆಲ್ಲವನ್ನ ಸಾಧ್ಯವಾಗಿಸ್ತಾ ಇರೋದು ಭಾರತದ ಬತ್ತಳಿಕೆಯನ್ನು ಸೇರಿರುವ ಹೆರಾನ್ ಮಾರ್ಕ್ 2 ಡ್ರೋನ್ಗಳು. ಭಾರತ ಇಸ್ರೇಲ್ನಿಂದ 4 ಹೆರಾನ್ ಮಾರ್ಕ್ 2 ಡ್ರೋನ್ಗಳನ್ನು ಖರೀದಿ ಮಾಡಿದೆ. ಅವು ನಮ್ಮ ಉತ್ತರದ ಫಾರ್ವರ್ಡ್ ಏರ್ ಬೇಸ್ಗಳಲ್ಲಿ ನಿಯೋಜನೆಗೊಂಡಿವೆ ಮತ್ತು 24 ಗಂಟೆಗಳ ಕಾಲ ಭಾರತದ ಎರಡೂ ಗಡಿಗಳ ಕಾವಲಿನ ಹೊಣೆಯನ್ನ ಈ ಮಾರ್ಕ್ 2 ಹೆರಾನ್ಗಳು ಹೊತ್ಕೋತಾ ಇವೆ. ಹೆರಾನ್ ಅನ್ನೋದು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರಿಯ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದರೆ ಡ್ರೋನ್. 1994ರಲ್ಲಿ ಇಸ್ರೇಲ್ ಇದರ ಮೊದಲ ಪರೀಕ್ಷಾರ್ಥ ಹಾರಾಟವನ್ನು ನಡೆಸುತ್ತೆ. ಆನಂತರ 2005ರಲ್ಲಿ ಹೆರಾನ್ ಇಸ್ರೇಲ್ ಸೇನೆಗೆ ಸೇರ್ಪಡೆ ಆಗುತ್ತೆ. ಈಗ ಹೆರಾನ್ ಕೇವಲ ಇಸ್ರೇಲ್ ಮಾತ್ರ ಅಲ್ಲ, ಅಮೆರಿಕ, ಬ್ರಿಟನ್, ಜರ್ಮನಿ, ಭಾರತ ಸೇರಿದ ಹಾಗೆ ಸುಮಾರು 16ಕ್ಕೂ ಹೆಚ್ಚು ದೇಶಗಳು ಬಳಕೆ ಮಾಡ್ತಾ ಇವೆ. ಹೆರಾನ್ ಸಿರಿಯಾದ ಯುದ್ಧಭೂಮಿಯಲ್ಲಿ ತನ್ನ ತಾಕತ್ತನ್ನು ತೋರಿಸಿದೆ. ಆಫ್ಘನಿಸ್ತಾನದಲ್ಲಿ ಹೆರಾನ್ ಬಳಕೆಯಾಗಿದೆ. ಇಸ್ರೇಲ್ ನಿರಂತರವಾಗಿ ಹಮಾಸ್ ಮೇಲಿನ ದಾಳಿಗೆ ಪಾಲಸ್ತೀನ್ನಲ್ಲಿ ಕಣ್ಗಾವಲಿಡೋದಕ್ಕೆ ಹೆರಾನ್ಗಳನ್ನು ಬಳಕೆ ಮಾಡ್ತಾ ಇದೆ. ಭಾರತದ ಬಳಿ ಕೂಡ ಹೆರಾನ್ ಡ್ರೋನ್ಗಳಿವೆ. ನಾವು ನಮ್ಮ ವಾಯುಪಡೆ ಹಾಗೂ ನೌಕಾಪಡೆಗಳೆರಡರಲ್ಲೂ ಹೆರಾನ್ಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ನಮ್ಮ ಬಳಿ ಇಷ್ಟು ದಿನ ಇದ್ದದ್ದು ಹೆರಾನ್ ಮಾರ್ಕ್ 1 ಡ್ರೋನುಗಳು. ಇವುಗಳನ್ನು ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಅಪ್ಗ್ರೇಡ್ ಮಾಡಿ ಸ್ಯಾಟಲೈಟ್ ಕಮ್ಯುನಿಕೇಷನ್ ಲಿಂಕ್ ಅನ್ನು ಮಾಡೋ ಯೋಜನೆಯನ್ನು ಕೂಡ ಭಾರತ ಹಾಕೊಂಡಿದೆ. ಈಗ ಇಸ್ರೇಲ್ನಿಂದ ಹೆರಾನ್ ಮಾರ್ಕ್ 2 ಡ್ರೋನ್ಗಳನ್ನು ಕೂಡ ಭಾರತ ಖರೀದಿ ಮಾಡಿದೆ. ಗೆಳೆಯರೆ, ಭಾರತ ತನಗೆ ಬೇಕಾದ ಆಯುಧಗಳನ್ನು ಇತ್ತೀಚೆಗೆ ತಾನೇ ತಯಾರು ಮಾಡಿಕೊಳ್ತಾ ಇದೆ. ನಮ್ಮ ಚಿತ್ರದುರ್ಗದ ಬಳಿಯಲ್ಲಿನ DRDO ಸೆಂಟರಲ್ಲಿ ಡ್ರೋನ್ಗಳ ಯಶಸ್ವಿ ಪರೀಕ್ಷೆ ಕೂಡ ನಡೆದಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಸ್ವದೇಶಿ ಡ್ರೋನ್ಗಳನ್ನು ಕೂಡ ತನ್ನ ಸೇನೆಗೆ ಸೇರ್ಪಡೆ ಮಾಡಿಕೊಳ್ಳುತ್ತೆ. ಇನ್ನು ಚೆನ್ನೈ ಹಾಗೂ ಹೈದರಾಬಾದ್ ಮೂಲದ ಖಾಸಗಿ ಕಂಪನಿಗಳು ಕೂಡ ಭಾರತಕ್ಕೆ ಬೇಕಾದ ಡ್ರೋನ್ಗಳನ್ನು ತಯಾರು ಮಾಡ್ತಾ ಇವೆ. ಡ್ರೋನ್ಗಳಿಗಿಂತ ಕಡಿಮೆ ವೆಚ್ಚದ ಮತ್ತು ಶತ್ರುಗಳಿಗೆ ಹೆಚ್ಚು ನಷ್ಟವನ್ನುಂಟು ಮಾಡುವ ಲಾಯ್ಟರಿಂಗ್ ಮ್ಯುನೇಷನ್ಗಳನ್ನು ಕೂಡ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಹೀಗಿರುವಾಗ ಇಸ್ರೇಲಿನ ಹೆರಾನ್ ಡ್ರೋನ್ಗಳನ್ನು ಈಗ ಭಾರತ ಖರೀದಿ ಮಾಡ್ತಾ ಇರೋದು ಯಾಕೆ? ಸ್ನೇಹಿತರೆ, ನಾವು ತಯಾರು ಮಾಡಿಕೊಳ್ತಾ ಇರೋದು ಚಿಕ್ಕ ಚಿಕ್ಕ ಡ್ರೋನುಗಳನ್ನು. ಹಾಗೆ ಸರ್ವೆಲೆನ್ಸ್ಗೆ ಮಾತ್ರ ಬಳಕೆಯಾಗುವ ಡ್ರೋನ್ಗಳನ್ನು ಭಾರತದ DRDO ಈಗ ಚಿತ್ರದುರ್ಗದಲ್ಲಿ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದೆ. ಆ ಡ್ರೋನುಗಳು ಅಟ್ಯಾಕಿಂಗ್ ಡ್ರೋನುಗಳಲ್ಲ, ಇವು ಗಸ್ತು ಕಾರ್ಯಾಚರಣೆಗೆ ಬಳಕೆಯಾಗಬಲ್ಲ ಡ್ರೋನುಗಳು. ಆದರೆ ಈಗ ಭಾರತಕ್ಕೆ ಅವು ಮಾತ್ರ ಸಾಕಾಗೋದಿಲ್ಲ. ಗಸ್ತಿನ ಜೊತೆಗೆ ದಾಳಿ ಮಾಡಬಲ್ಲ ಮಿಸೈಲ್ ಹಾಗೂ ಬಾಂಬುಗಳನ್ನು ಹೊತ್ತೊಯ್ಯಬಲ್ಲ ಡ್ರೋನುಗಳ ಅಗತ್ಯ ಕೂಡ ನಮಗೆ ತುಂಬಾನೇ ಇದೆ. ಕಳೆದ 2 ವರ್ಷಗಳ ಹಿಂದೆ ಆರ್ಮೇನಿಯಾ ಹಾಗೂ ಅಜರ್ಬೈಜಾನ್ ಕದನ ನಡೀತಲ್ಲ, ಆಗ ಡ್ರೋನ್ ಅನ್ನೋದು ಎಷ್ಟು ಶಕ್ತಿಶಾಲಿ ಆಯುಧ ಅನ್ನೋದು ಜಗತ್ತಿಗೆ ಗೊತ್ತಾಯಿತು. ಅದರ ಬೆನ್ನಲ್ಲೇ ಅಮೆರಿಕ ಆಫ್ಘನಿಸ್ತಾನದಲ್ಲಿ ಅಡಗಿ ಕೂತಿದ್ದ ಅಲ್ ಖೈದಾ ಉಗ್ರ ಅಲ್ ಜೌಹರಿಯನ್ನ ಅವನ ಮನೆಗೆ ಮಿಸೈಲ್ ನುಗ್ಗಿಸಿ ಕೊಲೆ ಮಾಡ್ತು. ಅದಕ್ಕೆ ಬಳಕೆಯಾಗಿದ್ದು ಕೂಡ ಡ್ರೋನ್. ಹಾಗೆ ಇರಾನ್ನ ಸೇನಾಧಿಕಾರಿಯನ್ನ ಇರಾಕ್ನಲ್ಲಿ ಹೊಡೆದು ಹಾಕಲಾಯಿತು. ಅದಕ್ಕೆ ಬಳಕೆಯಾಗಿದ್ದು ಡ್ರೋನ್. ಇರಾನಿನ ಸೈಂಟಿಸ್ಟ್ ಒಬ್ಬರನ್ನ ನಿಗೂಢವಾಗಿ ಕೊಂದು ಹಾಕಲಾಯಿತು. ಅದಕ್ಕೂ ಡ್ರೋನ್ ಬಳಕೆ ಆಯಿತು. ಇಸ್ರೇಲ್ ತನ್ನದೇ ನೆಲದಲ್ಲಿ ಕುಳಿತು ಇರಾನ್ನ ಸೈಂಟಿಸ್ಟ್ ಒಬ್ಬರನ್ನ ಡ್ರೋನ್ ಮೂಲಕ ಹೊಡೆದು ಹಾಕುತ್ತೆ ಅಂದರೆ ಆ ಸಣ್ಣ ಅನ್ಮ್ಯಾನ್ಡ್ ವೆಹಿಕಲ್ನ ತಾಕತ್ತಾದರೂ ಎಷ್ಟಿರಬೇಕಲ್ವಾ? ಹೀಗಾಗಿ ಜಗತ್ತು ಡ್ರೋನ್ಗಳ ಕಡೆ ಹೆಚ್ಚು ಗಮನ ಹರಿಸೋದಕ್ಕೆ ಶುರು ಮಾಡಿತು. ಮೊನ್ನೆ ಕೂಡ ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಯುಕ್ರೇನ್ ಅತಿ ಹೆಚ್ಚು ಪ್ರಮಾಣದ ಟರ್ಕಿಯ ಬೈರಕ್ತರ್ ಡ್ರೋನ್ಗಳನ್ನು ಬಳಕೆ ಮಾಡಿದರೆ ರಷ್ಯಾ ಇರಾನ್ನ ಶಾಹಿದ್ ಡ್ರೋನ್ಗಳನ್ನು ಬಳಕೆ ಮಾಡಿತು. ಈ ಡ್ರೋನ್ಗಳ ಬಳಕೆ ಅನ್ನೋದು ಯುದ್ಧ ಅಥವಾ ದಾಳಿಗಳ ಖರ್ಚನ್ನು ಕಡಿಮೆ ಮಾಡುತ್ತೆ. ಈಗ ಉದಾಹರಣೆಗೆ ಭಾರತ ಬಾಲಾಕೋಟ್ ಮೇಲೆ ದಾಳಿ ಮಾಡ್ತಲ್ಲ, ಅದಕ್ಕೆ ಬಳಕೆ ಮಾಡಿದ್ದು ಯುದ್ಧ ವಿಮಾನಗಳನ್ನು.
ದಾಳಿ ಮಾಡೋದಕ್ಕೊಂದು, ಅದಕ್ಕೆ ಕವರ್ ಕೊಡೋದಕ್ಕೆ 2 ಬ್ಯಾಕಪ್ ವಿಮಾನಗಳನ್ನು ಬಳಸಿ ಪಾಕಿಸ್ತಾನದ ರಡಾರ್ಗಳ ಕಣ್ತಪ್ಪಿಸಿ ಭಾರತ ಬಾಲಾಕೋಟ್ ಮೇಲೆ ದಾಳಿ ಮಾಡ್ತು. ಆ ಸಂದರ್ಭದಲ್ಲಿ ಅಕಸ್ಮಾತ್ ಪಾಕಿಸ್ತಾನ ಮರುದಾಳಿ ಮಾಡಿದ್ರೆ ಅಲ್ಲಿ ನಮ್ಮ ಯುದ್ಧ ವಿಮಾನವನ್ನೇ ನಾವು ಕಳ್ಕೋಬೇಕಾದ ಪರಿಸ್ಥಿತಿ ಕೂಡ ಉಂಟಾಗ್ತಾ ಇತ್ತು. ಹಾಗೇನಾದ್ರೂ ಆಗಿದ್ರೆ ಭಾರತಕ್ಕೊಂದಷ್ಟು ನಷ್ಟ ಉಂಟಾಗ್ತಾ ಇತ್ತು. ಕೋಟ್ಯಂತರ ರೂಪಾಯಿ ಮೌಲ್ಯದ ಯುದ್ಧ ವಿಮಾನವನ್ನು ನಾವು ಕಳ್ಕೋತಾ ಇದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಟ್ರೈನ್ಡ್ ಪೈಲಟ್ಗಳನ್ನು ನಾವು ಕಳ್ಕೋಬೇಕಾಗಿ ಬಂದಿದ್ರೆ ದೊಡ್ಡ ನಷ್ಟನೇ ಉಂಟಾಗ್ತಾ ಇತ್ತು. ಭಾರತದ ಪೈಲಟ್ಗಳ ಬುದ್ಧಿವಂತಿಕೆ ಮತ್ತು ಚಾತುರ್ಯದಿಂದಾಗಿ ಅವತ್ತು ಅಂಥದ್ದೇನೂ ಆಗಲಿಲ್ಲ. ಆದರೆ ಈ ಯುದ್ಧ ವಿಮಾನಗಳ ಬದಲಾಗಿ ನಾವು ಡ್ರೋನ್ ಬಳಕೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಕಸ್ಮಾತ್ ಅದನ್ನು ಶತ್ರು ಹೊಡೆದು ಹಾಕಿದ್ರೂ ಕೂಡ ಆಗೋ ನಷ್ಟ ತುಂಬ ಕಡಿಮೆ. ಪೈಲಟ್ ಅಲ್ಲಿ ಬಲಿದಾನ ಮಾಡಬೇಕಾಗಿರೋದಿಲ್ಲ. ಜೊತೆಗೆ ಸಾಕಷ್ಟು ಬಾರಿ ಗಡಿ ದಾಟದೇನೆ ಕೂಡ ಡ್ರೋನ್ಗಳ ಮೂಲಕ ದಾಳಿ ಮಾಡಿಬಿಡೋ ಅವಕಾಶಗಳು ಇರುತ್ತವೆ. ಹೀಗಾಗಿನೇ ಜಗತ್ತು ಡ್ರೋನ್ಗಳ ಕಡೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಶುರು ಮಾಡಿದೆ. ಇನ್ನು ಗಸ್ತಿನ ವಿಷಯಕ್ಕೆ ಬರೋದಾದ್ರೆ, ಪರ್ವತಗಳು, ಕಣಿವೆಗಳು, ಸಾಗರದ ಗಡಿಗಳನ್ನು ಹೊಂದಿರುವ ಭಾರತಕ್ಕೆ ತನ್ನ ಗಡಿಗಳ ಮೇಲೆ ಸದಾ ಕಣ್ಣಿಡೋದಕ್ಕೆ ಕೂಡ ಡ್ರೋನ್ಗಳ ಅಗತ್ಯ ತುಂಬಾನೇ ಇರುತ್ತೆ. ಕಾರ್ಗಿಲ್ ಸಮಯದಲ್ಲಿ ಏನಾಯ್ತು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಚಳಿಗಾಲದಲ್ಲಿ ಭಾರತದ ಸೈನಿಕರು ಬೆಟ್ಟಗಳನ್ನು ಇಳಿದು ಬಂದಿದ್ರು. ಅಲ್ಲಿ ನಮಗೆ ಗಸ್ತು ವ್ಯವಸ್ಥೆ ಇರಲಿಲ್ಲ. ಚಳಿಗಾಲ ಮುಗಿಸಿ ಅವರು ಮತ್ತೆ ತಮ್ಮ ಪೋಸ್ಟ್ಗಳಿಗೆ ಹೋಗೋ ಹೊತ್ತಿಗೆ ಪಾಕಿ ದುಶ್ಮನ್ ಆ ಬೆಟ್ಟಗಳನ್ನು ಆಕ್ರಮಿಸಿಕೊಂಡು ಕೂತಾಗಿತ್ತು. ಆ ಭಾಗದ ಕುರಿಗಾಹಿಗಳು ಭಾರತೀಯ ಸೇನೆಗೆ ವಿಷಯ ತಿಳಿಸಿದ್ರು. ಅದನ್ನ ಚೆಕ್ ಮಾಡೋದಿಕ್ಕೆ ಅಂತ ಹೋದ ಗಸ್ತು ಪಡೆಯನ್ನ ಶತ್ರುಗಳು ಮಾರಾಮೋಸದಿಂದ ಹೊಡೆದುಕೊಂಡ್ರು. ನಮಗೆ ಅಲ್ಲಿ ಶತ್ರುಗಳು ಬಂದು ಕೂತಿದ್ದಾರೆ ಅನ್ನೋದು ಗೊತ್ತಾಗೋದಿಕ್ಕೆ ಕೂಡ ತುಂಬಾನೇ ಸಮಯ ಹಿಡಿದಿತ್ತು. ಆ ನಂತರ ಭಾರತ ಯುದ್ಧವನ್ನೇ ಮಾಡಿ ಅಲ್ಲಿಂದ ಶತ್ರುಗಳನ್ನು ಓಡಿಸಬೇಕಾಗಿ ಬಂತು. ಇದೆಲ್ಲ ಮ್ಯಾನ್ಯುಯಲ್ ಗಸ್ತುಗಳಿಂದ ಆಗೋ ಸಮಸ್ಯೆಗಳು. ಆದ್ರೆ ಇದರ ಬದಲಿಗೆ ನಾವು ಡ್ರೋನ್ ಬಳಕೆಯನ್ನು ಮಾಡಿಬಿಟ್ಟಿದ್ರೆ ನಮ್ಮ ಯೋಧರನ್ನ ಕಳ್ಕೋಬೇಕಾದ ಅಗತ್ಯ ಖಂಡಿತ ಬರ್ತಾ ಇರಲಿಲ್ಲ. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಡ್ರೋನ್ಗಳ ಉಪಯೋಗಗಳು ತುಂಬಾನೇ ಇವೆ. ಹೀಗಾಗಿನೇ ಭಾರತ ತನ್ನ ಡ್ರೋನ್ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನು ಈ ಹೆರಾನ್ ಮಾರ್ಕ್ 2 ಏರ್ ಟು ಏರ್, ಏರ್ ಟು ಸರ್ಫೇಸ್, ಏರ್ ಟು ಟ್ಯಾಂಕ್ ಹಾಗೂ ವಾರ್ಶಿಪ್ಗಳ ಮೇಲೆ ಕೂಡ ಬಾಂಬಿಂಗ್ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದೇ ವಾತಾವರಣದಲ್ಲೂ ಇದು ಹಾರಾಟ ಮಾಡುತ್ತೆ. ಭೂಮಿ ಮೇಲಿಂದ 10.5 ಕಿಲೋಮೀಟರ್ಗಳವರೆಗೆ ಆಗಸದಲ್ಲಿ ಹಾರಾಡುವ ಶಕ್ತಿ ಇದಕ್ಕಿದೆ. ಹೆರಾನ್ ಪರೀಕ್ಷೆಯ ಸಂದರ್ಭದಲ್ಲಿ ಸುಮಾರು 52 ಗಂಟೆಗಳ ಕಾಲ ನಿರಂತರವಾಗಿ ಹಾರಾಟ ಮಾಡಿದೆ. ಆದರೆ ಆಯುಧಗಳನ್ನು ಹೊತ್ತರೆ ಇದು 36 ಗಂಟೆಗಳಷ್ಟು ಕಾಲ ಸರಾಗವಾಗಿ ಹಾರಾಟವನ್ನು ಮಾಡುತ್ತೆ. ಇದರಲ್ಲಿನ ವಿಶಿಷ್ಟ ಕ್ಯಾಮೆರಾಗಳು ಸುಮಾರು 200 ಕಿಲೋಮೀಟರ್ ವರೆಗಿನ ಫೋಟೋಗಳನ್ನು ಕ್ಲಿಕ್ಕಿಸುವ ಶಕ್ತಿಯನ್ನು ಹೊಂದಿವೆ. ಇದರಲ್ಲಿ ರಡಾರ್ ಡಿಟೆಕ್ಟರ್, ರಡಾರ್ ಜಾಮರ್ಗಳು ಇವೆ. ಅಂದರೆ ಶತ್ರುಗಳ ರಡಾರ್ಗಳನ್ನು ಪತ್ತೆ ಮಾಡಿ ಅವುಗಳನ್ನು ಜಾಮ್ ಮಾಡೋದಕ್ಕೆ ಕೂಡ ಹೆರಾನ್ಗಳಿಂದ ಸಾಧ್ಯ ಆಗುತ್ತೆ. ಹಾಗೆ ಹೆರಾನ್ 150 ನಾಟಿಕಲ್ ಮೈಲ್ಸ್ ಸ್ಪೀಡಲ್ಲಿ ಹಾರಾಟ ಮಾಡುತ್ತೆ. 1 ನಾಟಿಕಲ್ ಮೈಲ್ ಅಂದರೆ 1.852 ಕಿಲೋಮೀಟರ್. ಹೀಗಾಗಿ ಇಲ್ಲಿ 150 ನಾಟಿಕಲ್ ಮೈಲ್ಸ್ ಅಂದರೆ ಸುಮಾರು 277.8 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಇದು ಹಾರಾಟವನ್ನು ನಡೆಸುತ್ತೆ. ಇದೆಲ್ಲದರ ಜೊತೆಗೆ ಸ್ಯಾಟಲೈಟ್ ಕಮ್ಯುನಿಕೇಶನ್ ಲಿಂಕ್ ಅನ್ನು ಮಾಡಲಾಗಿದೆ. ಇದರಿಂದಾಗಿ ಇದು ತೆಗೆಯುವ ಫೋಟೋಗಳನ್ನು ಹಾಗೂ ಇನ್ನಿತರ ಮಾಹಿತಿಯನ್ನ ತತ್ಕ್ಷಣ ಸೇನಾ ಕಂಟ್ರೋಲ್ ರೂಮ್ಗಳಿಗೆ ಕಳುಹಿಸಿಕೊಡೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಗೆಳೆಯರೆ, ಇಲ್ಲಿ ನಾವು ಇನ್ನೂ ಒಂದು ವಿಷಯವನ್ನು ಗಮನಿಸಬೇಕು. ಆರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವಿನ ಸಂಘರ್ಷದ ಸಮಯದಲ್ಲಿ ಟರ್ಕಿಯ ಬೈರಕ್ತರ್ ಡ್ರೋನ್ಗಳಿಗೆ ವಿಶಿಷ್ಟವಾದ ಯಶಸ್ಸು ಸಿಕ್ತು ಮತ್ತು ಆ ಬೈರಕ್ತರ್ ಡ್ರೋನ್ಗಳ ಕಾರಣದಿಂದಾನೇ ಅಜರ್ಬೈಜಾನ್ ಆ ಯುದ್ಧದಲ್ಲಿ ಆರ್ಮೇನಿಯಾದ ವಿರುದ್ಧ ಗೆಲುವನ್ನು ಸಾಧಿಸೋದಕ್ಕೆ ಕೂಡ ಸಾಧ್ಯ ಆಯಿತು. ಆದರೆ ಅದೇ ಬೈರಕ್ತರ್ ಡ್ರೋನ್ಗಳನ್ನು ಬಳಸಿದ ಯುಕ್ರೇನ್ಗೆ ರಷ್ಯಾದ ವಿರುದ್ಧ ಅಂಥ ದೊಡ್ಡ ಯಶಸ್ಸೇನು ಸಿಗಲಿಲ್ಲ. ಹೀಗಾಗಿನೇ ಯುಕ್ರೇನ್ ಆರಂಭದಲ್ಲಿ ಬೈರಕ್ತರ್ ಡ್ರೋನ್ಗಳನ್ನು ಬಳಕೆ ಮಾಡ್ತಾ ಇದ್ರು. ಆ ನಂತರ ಅವುಗಳ ಬಳಕೆಯನ್ನ ನಿಲ್ಲಿಸಿಬಿಡ್ತು. ಅಲ್ಲಿ ಯುಕ್ರೇನ್ ಬಳಸಿದ್ದು ಬೈರಕ್ತರ್ ಡ್ರೋನ್ಗಳನ್ನೇ, ಅಜರ್ಬೈಜಾನ್ ಬಳಸಿದ್ದು ಬೈರಕ್ತರ್ ಡ್ರೋನ್ಗಳನ್ನೇ. ಆದರೆ ಅವು ಆರ್ಮೇನಿಯಾದಲ್ಲಿ ಯಶಸ್ಸನ್ನು ಕೊಟ್ಟವು, ರಷ್ಯಾದಲ್ಲಿ ವಿಫಲವಾದವು. ಯಾಕೆ ಅನ್ನೋದನ್ನು ಕೂಡ ನಾವಿಲ್ಲಿ ಒಂದು ಸ್ವಲ್ಪ ಗಮನಿಸಬೇಕಾಗುತ್ತೆ. ಇಲ್ಲಿ ಟರ್ಕಿಯ ಡ್ರೋನ್ಗಳಿಗೆ ಒಂದು ಮಿತಿ ಇದೆ. ಅದೇನು ಅಂದ್ರೆ, ಯಾವುದೇ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಬಲಿಷ್ಠವಾಗಿದ್ರೆ ಅಲ್ಲಿ ಟರ್ಕಿಯ ಡ್ರೋನ್ಗಳ ಆಟ ನಡೆಯೋದಿಲ್ಲ. ರಷ್ಯಾ ಯುಕ್ರೇನ್ ವಿರುದ್ಧ ಅತ್ಯದ್ಭುತವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಳಕೆ ಮಾಡಿತು. ರಷ್ಯಾದ ಮಿಸೈಲುಗಳು ಬೈರಕ್ತರ್ ಡ್ರೋನ್ಗಳನ್ನ ಹೊಡೆದು ಕೆಡುವುದಕ್ಕೆ ಶುರು ಮಾಡಿದ್ವು. ಹೀಗಾಗಿ ಅಲ್ಲಿ ಬೈರಕ್ತರ್ ವಿಫಲವಾಯಿತು. ಇನ್ನು ಅಜರ್ಬೈಜಾನ್ ಈಗಲೂ ಕೂಡ ಬೈರಕ್ತರ್ ಡ್ರೋನ್ಗಳನ್ನೇ ನಂಬಿಕೊಂಡಿದೆ. ಹೀಗಾಗಿನೇ ಭಾರತ ಆರ್ಮೇನಿಯಾಗೆ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳನ್ನ ಕೊಡ್ತಿದ್ದ ಹಾಗೆ ಅಜರ್ಬೈಜಾನ್ ಭಾರತದ ವಿರುದ್ಧ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವು. ಅಂದ್ರೆ ಸಾಮಾನ್ಯ ಡ್ರೋನ್ಗಳು ಬಲಿಷ್ಠ ರಡಾರ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ದಾಟಿ ದಾಳಿ ಮಾಡೋದು ಕಷ್ಟ ಆಗುತ್ತೆ. ಈ ವಿಷಯದಲ್ಲಿ ಬೈರಕ್ತರ್ ಫೇಲ್ ಆಗ್ತಾ ಇದೆ. ಆದರೆ ಹೆರಾನ್ ಅನ್ನೋದು ಹಾಗಲ್ಲ. ಅದರಲ್ಲಿ ರಡಾರ್ ಡಿಟೆಕ್ಟರ್ ಹಾಗೂ ಜಾಮರ್ ಇರೋದ್ರಿಂದ ಅದು ಶತ್ರುಗಳ ರಡಾರ್ ವ್ಯವಸ್ಥೆಯನ್ನು ಯಾಮಾರಿಸುತ್ತೆ. ಆ ಮೂಲಕ
ಮೂಲಕ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಕೂಡ ಚಳ್ಳೆ ಹಣ್ಣು ತಿನ್ನಿಸೋದ್ರಲ್ಲಿ ಇದು ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಈ ದೃಷ್ಟಿಯಿಂದ ಕೂಡ ಹೆರಾನುಗಳು ತುಂಬಾ ಬಲಿಷ್ಠ ಮತ್ತು ಉಪಯುಕ್ತ ಅನ್ನಿಸ್ಕೊಳ್ತಾ ಇವೆ. ಇಂಥ 4 ಹೆರಾನುಗಳು ಈಗ ಭಾರತೀಯ ಸೇನೆಯನ್ನ ಸೇರ್ಪಡೆ ಆಗಿವೆ. ಹಾಗೆ ಭಾರತ 31 ಪ್ರೊಡೇಟರ್ ಡ್ರೋನ್ಗಳನ್ನ ಖರೀದಿ ಮಾಡ್ತಾ ಇದೆ. ಆ ಪೈಕಿ ಭಾರತೀಯ ನೌಕಾಪಡೆಗೆ 15 ಪ್ರೊಡೇಟರ್ಗಳು ಸಿಕ್ಕರೆ ಉಳಿದ 2 ಪಡೆಗಳು ತಲಾ 8 ಪ್ರೊಡೇಟರ್ ಡ್ರೋನ್ಗಳನ್ನ ಹೊಂದುತ್ತವೆ. ಒಟ್ಟಾರೆ ಭಾರತದ ಬತ್ತಳಿಕೆಯನ್ನ ಡ್ರೋನ್ಗಳ ಮೂಲಕ ಮತ್ತಷ್ಟು ಬಲಿಷ್ಠಗೊಳಿಸುವ ಕೆಲಸಕ್ಕೆ ರಕ್ಷಣಾ ಇಲಾಖೆ ಕೈ ಹಾಕಿದೆ. ಈಗ ಡ್ರೋನ್ ಖರೀದಿಯ ಜೊತೆಗೆ ಅವುಗಳನ್ನು ಭಾರತದಲ್ಲೇ ತಯಾರು ಮಾಡುವ ಮತ್ತು ಅವುಗಳ ಟೆಕ್ನಾಲಜಿಯನ್ನ ಹಂಚಿಕೊಳ್ಳುವ ಕೆಲಸ ಕೂಡ ಆದರೆ ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಮತ್ತಷ್ಟು ಬಲ ಸಿಕ್ಕಾಗತ್ತೆ. ಇದು ಗೆಳೆಯರೆ ಹೆರಾನ್ ಡ್ರೋನ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.